ಸಸ್ಪೆನ್ಸ್ ಎಲ್ಲ ಐತೆ, ಚೆನ್ನಾಗಿದೆ ಮೂವಿ. ಮುಂದೆ ಗೊತ್ತಾಗುತ್ತೆ, ಇಂಟರ್ವ್ಯೂಲ್ ಆದ್ಮೇಲೆ ಪೂರ್ತಿ ಮೂವಿ ಅದಾದ್ಮೇಲೆ ಗೊತ್ತಾಗುತ್ತೆ. ಸೂಪರ್ ಮೂವಿ, ಎಲ್ಲಾರು ಬಂದು ನೋಡ್ಬೋದು. ಕನ್ನಡ ಇಂಡಸ್ಟ್ರಿ ಒಳ್ಳೆ ಮೂವಿ ತಂದವ್ರೆ ದರ್ಶನ್ ಅವರು. ಬಂದ್ ನೋಡ್ರಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ. ನಮ್ ಬಾಸು ಹೊರಗಡೆ ಅವರೇ, ಪರವಾಗಿಲ್ಲ. ಇವತ್ತ ನಾಳೆ ಈಚೆ ಬಂದೇ ಬರ್ತಾರೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಇಂಟರ್ವ್ಯೂ ತನಕ ನೋಡಿದೀವಿ. ಈಗ ಇನ್ನ ಸೈಡ್ ಅಪ್ ನೋಡ್ಬೇಕು. ಜೈ ಡಿ ಬಾಸ್ ಪಕ್ಕ 100 ಪಕ್ಕ. ನಮ್ ಡಿ ಬಾಸ್ ಅಂತೂ ಪಕ್ಕ ಇದ್ದೀನಿ. ಮೂವಿ ಅಂತೂ ಸೂಪರ್ ಟ್ವಿಸ್ಟ್ ಸಕ್ಕತ್ತಾಗಿದೆ ಮಾತ್ರ ಬಾಸ್. ಜೈ ಡಿ ಬಾಸ್. ಸೂಪರ್ ಇಂಟರ್ವ್ಯೂ ಅಲ್ಲಂತೂ ಸೂಪರ್ ಆಗಿದೆ ಮೂವಿ. ನೆಕ್ಸ್ಟ್ ಹಾಫ್ ಕಾಯ್ತಾ ಇದೀವಿ. ಸೂಪರ್ ಮೂವಿ, ಸೂಪರ್. ಜೈ ಡಿ ಬಾಸ್. ಜೈ ಡಿ ಬಾಸ್. ನಮಸ್ಕಾರ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ. ಪಿಕ್ಚರ್ ಫಸ್ಟ್ ಹಾಫ್ ಸಖತ್ತಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಸೂಪರ್ ಆಗಿದೆ. ಒಂದೊಂದು ಸೀನ್ ಒಂದೊಂದು ನೆಕ್ಸ್ಟ್ ಲೆವೆಲ್. ಸೆಕೆಂಡ್ ಹಾಫ್ಗೆ ವೈಟಿಂಗ್. ಜೈ ಡಿ ಬಾಸ್. ಫಸ್ಟ್ ಹಾಫ್ ಸಿನಿಮಾ ಹೇಗೈತೆ ಅಂದ್ರೆ ನಮಗೂ ಗೊತ್ತಿರಲಿಲ್ಲ. ಡಬಲ್ ಆಕ್ಟಿಂಗ್ ಮಾಡೋರೆ ಬಾಸ್ ಅಂತ ಮಸ್ತಾಗಿ ತೆಗ್ದವ್ರೆ. ಫಸ್ಟ್ ಹಾಫ್ ಮಾತ್ರ ನಮ್ ಬಾಸ್ ಸಾಮ್ರಾಜ್ಯ ನೋಡ್ತಾ ಇರತ್ತಾನೆ. ಹೆಂಗೈತೆ ನೋಡಿ ನಮ್ ಸಾಮ್ರಾಜ್ಯ. ಫಸ್ಟ್ ಇಡೀ ಫ್ಯಾಮಿಲಿ ಬಂದವ್ರೆ. ನಮ್ ಬಾಸ್ ಸಾಮ್ರಾಜ್ಯ ನೋಡ್ರಿ. ನಮ್ ಬಾಸ್ ಆದಷ್ಟು ಬೇಗ ಬರ್ತಾರೆ. ಅವ್ರು ಬಂದ ತಕ್ಷಣ ಇದಕ್ಕಿಂತ ಡಬಲ್ ಆಗಿರುತ್ತೆ ಹಬ್ಬ ಊರಬ್ಬ ಮಾಡ್ತಾರೆ. ನೆಮ್ಮದಿಯಾಗಿರ್ಬೇಕು. ಜೈ ಡಿ ಬಾಸ್. ಸೂಪರ್ ಸೂಪರ್ ಆಗಿದೆ. ಇನ್ನ ಇಂಟರ್ವಲ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆಲ್ಲ. ಇಂಟರ್ವಲ್ ಇದೆ, ನೋಡ್ಬೇಕು. ಇಲ್ಲಿವರೆಗೂ ಸಕತ್ತಾಗಿದೆ. ಆಕ್ಟಿಂಗ್ ಸೂಪರ್. ನಮ್ ಬಾಸ್ ಅಲ್ವಾ ಎಷ್ಟೇ. ಸಿನಿಮಾ ನೋಡ್ದೋಣ. ಈಗ ಫಸ್ಟ್ ಹಾಫ್ ನೋಡ್ಕೊಂಡ್ ಬಂದು ಸೂಪರ್ ಆಗಿ ಮಾಡೋರ್ ಬಾಸ್ ಆಕ್ಟಿಂಗು. ಎಲ್ಲೂ ಬೇಜಾರು ಒಂದ್ಸಲ. ಒಳ್ಳೆ ಕಾಮಿಡಿ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಕೊಟ್ಟವ್ರೆ ಮಿಲನ ಪ್ರಕಾಶ್ ಅವರು. ಸೂಪರ್ ಆಗೈತೆ. ಎಲ್ಲರೂ ದಯಮಾಡಿ ಕನ್ನಡ ಜನತೆ ಕನ್ನಡ ಉಳಿಸಬೇಕು. ದಯಮಾಡಿ ಬಂದು ಥಿಯೇಟರ್ ಅಲ್ಲಿ ನೋಡಿ ಫಿಲಮ್ ನ ಅಂತ ಕೇಳ್ಕೊತೀವಿ. ಜೈ ಡಿ ಬಾಸ್. ಜೈ ಡಿ ಬಾಸ್. ಡೆವಿಲ್ ಮೂವಿ 2 ಸಾಂಗ್ ಮಾತ್ರ ಅಲ್ಟಿಮೇಟ್ ಕೊಟ್ಟಿದ್ದಾರೆ. ಫಸ್ಟ್ ಸಾಂಗ್ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಒಂದು ಸಸ್ಪೆನ್ಸ್ ಸಾಂಗ್ ಇಟ್ಟಿದ್ದಾರೆ. ತುಂಬಾ ಲವ್ ಸ್ಟೋರಿ ಸಾಂಗ್ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಬಾಸ್ ನೆಕ್ಸ್ಟ್ ಲೆವೆಲ್ ನೋಡೋದಕ್ಕೆ ತುಂಬಾನೇ ಟ್ವಿಸ್ಟ್ ಆಗಿದೆ. ಅದು ಏನೀಗ ಅವ್ರ ರಿಯಲ್ ಲೈಫ್ ಅಲ್ಲಿ ನಡೀತಾ ಇದೋ ಅದು ನಿಜ ಜೀವನದಲ್ಲೂ ಇದ್ರಲ್ಲಿ ತೋರ್ಸಕ್ಕೆ ಇಷ್ಟಪಟ್ಟಿದ್ದಾರೆ. ಆದ್ರೆ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ ಈಗ ಸೆಕೆಂಡ್ ಹಾಫ್ ಮಾತ್ರ ತುಂಬಾನೇ ಒಂದು ಥ್ರಿಲ್ಲರ್ ಆಗಿ ತಂದು ನಿಲ್ಸಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಯಾವುದೇ ಕಾರಣಕ್ಕೆ ಎಲ್ಲಿ ಬೋರ್ ಆಗಲಿ ನಿಮಿಷಕ್ಕೂ ಒಂದೊಂದು ಗೆಟಪ್ ನ ತೋರಿಸಿದ್ದಾರೆ. ಅದು ಮಾತ್ರ ಎವ್ರಿ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರಕಾಶ್ ವಿರಾನ್ ಅವರು ಅವ್ರಿಗೆ ಗುಡ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ನಮ್ಮ ಬಾಸ್ ಈ ತರ ಚೆನ್ನಾಗಿ ತೋರಿಸಿರೋದಕ್ಕೆ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾ ಇದ್ದಾರೆ. ಇದು ಹೇಳ್ಬೇಕು ಅಂತಂದ್ರೆ ಜೈ ಡಿ ಬಾಸ್. ಬಹಳ ವರ್ಷದ ನಂತರ ಮೂವಿ ಬಂದ್ರು ಮೂವಿ ಮಾತ್ರ ಸೂಪರ್ ಆಗಿದೆ. ಕಾಮಿಡಿ ಆಗಲಿ, ಫೈಟ್ ಸೀನ್ ಆಗಲಿ, ಎಂಟ್ರಿ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡಿ. ಪಾಲಿಸಿ ಮಾತ್ರ ಮಾಡಬೇಡಿ. ಸೂಪರ್ ಆಗಿದೆ ಮೂವಿ. ಶೋ ಅಲ್ಲಿ ಬಂದ್ಬಿಟ್ಟು ನೋಡಿ. ಜೈ ಇದೆ. ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಟ್ವಿಸ್ಟ್ ಇನ್ಮೇಲೆ ಇಂಟರ್ವ್ಯೂಲ್ ಆದ್ಮೇಲೆ ಟ್ವಿಸ್ಟ್ ಇದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಜೈ ಡಿ ಬಾಸ್. ಜೈ ಡಿ ಬಾಸ್. ಬಾಸ್ 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 ಬಾಸ್. ಜೈ ಡಿ ಬಾಸ್. ಸಿನಿಮಾ ಬಗ್ಗೆನಾ ಫುಲ್ ನೋಡಿದ್ಮೇಲೆ ಕೇಳಿದ್ರೆ ಹೇಳ್ಬೋದು. ಅರ್ಧ ನೋಡಿದೀವಿ. ಒಂದ್ ಟ್ವಿಸ್ಟ್ ಇದೆ, ಆಮೇಲೆ ಗೊತ್ತಾಗುತ್ತೆ. ಫುಲ್ ಮುಗ್ದಾದ್ಮೇಲೆ ಕೇಳಿದ್ರೆ ಹೇಳ್ಬೋದು. ಬಾಸ್ ಸ್ಕ್ರೀನ್ ಮೇಲೆ ಬಂದಿದ್ದಾರೆ. 2 ವರ್ಷ ವೇಟ್ ಮಾಡಿದ್ಕೂ ಸಾರ್ಥಕ ಆಯ್ತು. ಮೂವಿ ನೋಡಿ ಅಲ್ಟಿಮೇಟ್ ಆಗಿದೆ ಮೂವಿ ಮಾತ್ರ. ಆಕ್ಟಿಂಗ್ ಅಂತೂ ಕೇಳಂಗೆ ಇಲ್ಲ ಬಿಡಿ. ಜೈ ಡಿ ಬಾಸ್. ಸಕ್ಕತ್ತಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ.